ಇವನ ಬಗ್ಗೆ ಹುಷಾರಾಗಿರಬೇಕು. ಏನು ಹೆಸರು ಎತ್ತಬಾರ್ದು. ಅವನ ಪಾಡಿಗೆ ಅವ್ನು ಬಿದ್ದಿರಬೇಕು. ಮಿಕ್ಕಿದ್ದನ್ನು ಜವರೇಗೌಡರು ನೋಡ್ಕೋತಾರೆ. ಸರಿ ಸರ್. ಒಂದು ಸಲ ಫಿಟ್ ಮಾಡಿ ಕೇಸ್ ಕ್ಲೋಸ್ ಮಾಡೋದು ಅಂತ ಜವರೇಗೌಡರು ಹೇಳಿದ್ದಾರೆ. ಆಮೇಲೆ ಅವನ್ನ ಆಚೆ ಕಳಿಸೋದು. ಯಾವುದಕ್ಕೂ ನೀವು ಹುಷಾರಾಗಿರಬೇಕು. ವಿಷಯ ಎಲ್ಲೋ ಆಚೆ ಲೀಕ್ ಹೋಗ್ಬಾರ್ದು. ಓಕೆ ಸರ್. ಸರ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ನಿಮ್ಮ ಅಣ್ಣನಿಗೆ ಆಕ್ಸಿಡೆಂಟ್ ಮಾಡಿದವನು ಸಿಕ್ಬಿದ್ದಿದ್ದಾನೆ. ಅವನಿಷ್ಟು ದಿವಸ ತಲೆ ಮರೆಸ್ಕೊಂಡಿದ್ದ. ನಾವು ಹೇಗೋ ಕಷ್ಟಪಟ್ಟು ಕ್ಯಾಚ್ ಮಾಡಿದ್ವಿ. ಸರ್, ನಾವನ್ನ ನೋಡ್ಬೋದಾ? ಮೇಡಮ್, ಹಾಗೆಲ್ಲ ನೋಡೋ ಹಾಗಿಲ್ಲ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಾ? ಈ ದಿನಕ್ಕೋಸ್ಕರ ನಾವು ಎಷ್ಟು ದಿನದಿಂದ ಕಾಯ್ತಾ ಇದ್ದೀವಿ. ನೀವು ನೋಡಿದ್ರೆ ನೋಡೋ ಹಾಗಿಲ್ಲ ಅಂತ ಹೇಳ್ತಿದ್ದೀರಾ? ಮೇಡಮ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೂ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕು. ಅದೆಲ್ಲ ಗೊತ್ತಿಲ್ಲ ಸರ್. ನಾನು ಅವನನ್ನು ನೋಡಲೇಬೇಕು. ಸರ್, ನಾನು ಟ್ರೈ ಮಾಡ್ತೀನಿ ಮೇಡಮ್. ಅವನ್ನ ತೋರ್ಸಕ್ಕೆ ಇವನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾನೆ? ಇವರು ಯಾರನ್ನ ಅರೆಸ್ಟ್ ಮಾಡಿರ್ಬೋದು? ಸರಿ, ಮನೆ ಕಡೆ ಜೋಪಾನ. ನೀವೇನು ಯೋಚನೆ ಮಾಡಿಬಿಡಿ. ಮನೆ ಕಡೆ ನಾನು ಜೋಪಾನವಾಗಿ ನೋಡ್ಕೋತೀನಿ. ನೀವು ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಸರಿ. ವಿಶ್ವ, ನಡಿ, ಮಾವನ್ ಡ್ರಾಪ್ ಮಾಡಕ್ಕೆ ಬರ್ತೀನಿ. ನೀನು ಎಲ್ಲಿಗೆ ಬರ್ತೀಯಾ? ಮನೇಲಿ ಅಮ್ಮ ಒಬ್ಬರೇ ಇರ್ತಾರೆ, ಅವ್ರ ಜೊತೆ ಇರೋ. ಲೋ ವಿಶ್ವ, ನೀನೇನು ಚೆನ್ನೈಗೆ ಹೋಗ್ತಿಲ್ಲ, ಪಕ್ಕದಲ್ಲಿರೋ ಬಸ್ ಸ್ಟಾಪಿಗೆ ಹೋಗ್ತಿರೋದು. ಅರ್ಧ ಗಂಟೆಗೆ ಯಾಕೋ ಅಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ. ಎಷ್ಟೊತ್ತಾದರೂ ಆಗಲಿ ನೀನು ಬರಬೇಡ, ಇಲ್ಲೇ ಇರು ಅಷ್ಟೇ. ವಿಶ್ವ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಅವಳು ಮನೇಲಿ ಒಬ್ಬಳೇ ಇರ್ತಾಳೆ, ಬರಲಿ ಬಿಡು. ಅದು ಹಾಗಲ್ಲಪ್ಪ. ವಿಶ್ವ, ಹೊರಡೋ ಟೈಮ್ನಲ್ಲಿ ಯಾಕೋ ಸುಮ್ಮನೆ ಗಲಾಟೆ ಮಾಡ್ತಾ ಇದೆಯಾ? ನೀನೇನು ಅವಳ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದೆಯೇನೋ? ಕಾರಲ್ಲಿ ಹೋಗ್ತಾ ಇದ್ದೀರಾ, ಅವಳು ಜೊತೆಗೆ ಬರ್ತಾಳೆ. ಸುಮ್ಮನೆ ಗಲಾಟೆ ಮಾಡದೆ ಕರ್ಕೊಂಡು ಹೋಗು. ವಿಶ್ವ, ಬೇಗ ಮನೆಗೆ ಬಂದ್ಬಿಡಪ್ಪ. ಅಮ್ಮ ಒಬ್ಬಳೇ ಬಂದಿರ್ತಾಳೆ. ಅಮ್ಮನ ಒಬ್ಬಳ ಕೈ ಸಂಭಾಳಿಸೋಕ್ಕಾಗೋದಿಲ್ಲ. ಹಾಂ, ತಾತನ ಜೋಪಾನ ನೋಡ್ಕೊಳ್ಳಿ. ಅಯ್ಯೋ ಮಾವ, ಇವೇನು ಯೋಚನೆ ಮಾಡಬೇಡಿ. ತಾತಿನ ನಾವು ಹುಷಾರಾಗಿ ನೋಡ್ಕೋತೀವಿ. ನೀವು ಆರಾಮಾಗಿ ಹೋಗ್ಬರಿ. ಆಯ್ತಮ್ಮ, ಬರ್ತೀನಿ ಅಂತ. ಸರಿ, ಜೋಪಾನ ರೀ. ಹಾಂ. ರೀ, ನಂಗೆ ತುಂಬ ಬೋರ್ ಆಗ್ತಿದೆ. ಎಲ್ಲಾದರೂ ಹೊರಗೆ ಹೋಗಿ ಬರೋಣವಾ? ಅರೆ, ನೀವು ಹೋಗೋಣ ಅಂದರೆ ನಾನು ಬೇಡ ಅಂತೀನ. ಎಲ್ಲಿಗೆ ಹೋಗೋಣ? ಅದೇ ನನ್ನ ಹುಟ್ಟಿದಬ್ಬದ ದಿನ ನೀವು ಬೀಚ್ ಹತ್ರ ಕರ್ಕೊಂಡೋಗಿ ನಂಗೆ ಸರ್ಪ್ರೈಸ್ ಮಾಡಿದ್ರಲ್ಲ, ಅಂಥ ಜಾಗಕ್ಕೆಲ್ಲಾದರೂ ಕರ್ಕೊಂಡು ಹೋಗ್ರಿ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಿದೆ. ನಾನು ಕೇಳಿದ ಆಸೆನ ನೆರವೇರಿಸ್ತೀರಾ ತಾನೆ? ಅರೆ, ನಿಮ್ಮ ಆಸೆ ನೆರವೇರಿಸೋಕ್ಕೆ ನಾನಿರೋದು. ಆ್ಯಕ್ಚುಲಿ ಒಂದು ಕೆಲಸ ಮಾಡೋಣ. ನನ್ನದೇ ಒಂದು ಕ್ರೂಸ್ ಶಿಪ್ ಇದೆ, ಅದರಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಗೆ ಬೇಕಾದ ಜಾಗ ತೋರಿಸ್ತೀನಿ. ಓಕೆನಾ? ನಾನು ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬರ್ತೀನಿ. ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ನೀವು ಯೋಚನೆ ಮಾಡಿ. ಜಾನು, ಹೇಳಿ ಜನವ್ರೆ. ಹಲೋ ಅಣ್ಣ, ನೀವು ಹೇಳ್ದಾಗೆ ಆಚೆ ಕರ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಮುಂದೆ ಏನು ಮಾಡಬೇಕು? ನೋಡಿ ಜನವ್ರೆ, ನಿಮ್ಮ ಬದುಕು ಚೆನ್ನಾಗಿರಬೇಕು. ನಿಮ್ಗೆ ಆಗಿರೋ ಅನ್ಯಾಯಕ್ಕೆಲ್ಲ ನ್ಯಾಯ ಸಿಗಬೇಕು ಅಂದರೆ ಅವನು ಈ ಭೂಮಿ ಮೇಲೆ ಇರಬಾರ್ದು. ಅವನ್ನ ಸಾಯಿಸ್ಬಿಡಿ. ಅಯ್ಯೋ, ಏನು ಹೇಳ್ತಿದ್ದೀರಾ? ಹೌದು ಜಾನವ್ರೆ, ಅವನು ಬದುಕಿದ್ರೆ ಇಲ್ಲಿ ಯಾರು ನೆಮ್ಮದಿಯಾಗಿರಲ್ಲ. ಅಜ್ಜಿಗೆ ಪ್ರಜ್ಞೆ ಬಂದರೆ ಎಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಅವ್ರನ್ನೂ ಸಾಯಿಸಕ್ಕೆ ನೋಡ್ತಾನೆ. ಆಮೇಲೆ ಮನೆಯವರೆಲ್ಲ ಅವ್ನ ವಿರುದ್ಧವಾಗಿ ನಿಂತರೆ ಒಬ್ಬೊಬ್ರನ್ನು ಸಾಯಿಸ್ತಾನೆ ನೋಡಿ. ನಿಮ್ಮ ಅಣ್ಣನಿಗೂ ಅವನಿಂದ ಅಪಾಯ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಅವ್ನು ಬದುಕಿರ್ಬೇಕು ಅಂತಿದ್ದೀರಾ? ಇಲ್ಲ ಅಣ್ಣ, ಇದೆಲ್ಲ ನನ್ನಿಂದ ಆಗೋದೇ ಇಲ್ಲ.
ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಒಂದು ಇರುವೆನೇ ಸಾಯಿಸ್ದೋಳಲ್ಲ. ಅಂಥದ್ರಲ್ಲಿ ಇವ್ರನ್ನ ಇಲ್ಲ, ನನಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನ್ನಿಂದ ಇದೆಲ್ಲ ಆಗಲ್ಲ ಅಣ್ಣ. ಅವನು ಇರುವೆಲ್ಲ ಜಾನುವಾರೆ, ದೊಡ್ಡ ತಿಮಿಂಗಿಲ್ಲ ಅವನು. ನಿಮ್ಮ ಇಡೀ ಕುಟುಂಬನ ಸರ್ವನಾಶ ಮಾಡಕ್ಕೆ ನೋಡ್ತಾನೆ. ಅಂಥವನ ಮೇಲೆ ಯಾಕ್ರಿ ಕರುಣೆ ತೋರಿಸ್ತೀರಾ? ನೀವು ನೆಮ್ಮದಿಯಾಗಿರ್ಬೇಕು ಅಂದರೆ ಅವ್ನು ಸಾಯಲೇಬೇಕು. ಇಲ್ಲಾಂದರೆ ನೀವು ಯಾರೂ ಜೀವಂತ ಉಳಿಯೋದಿಲ್ಲ. ಈಗ ಹೋಗ್ತಿರೋ ಜಾಗದಲ್ಲಿ ನೀವಿಬ್ಬರೇ ಇರ್ತೀರ. ಇದೇ ಸರಿಯಾದ ಸಮಯ, ಅವನ್ನ ಅಲ್ಲೇ ಮುಗಿಸ್ಬಿಡಿ. ಇಲ್ಲದೆ ಹೋದರೆ ನೀವು ಬದುಕಿದ್ದು ಸತ್ತಂಗಿರ್ಬೇಕಾಗತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ. ಮನೆಯವರೆಲ್ಲ ನಿಂತ್ರೆ ಒಬ್ಬೊಬ್ರು ಸಾಯಿಸ್ತಾರೆ ನೋಡಿ. ಸರ್, ನಾವು ಬಂದಿರೋದು ಅವನನ್ನ ನೋಡೋದಕ್ಕೆ. ಇಷ್ಟೊತ್ತು ವೆಯ್ಟ್ ಮಾಡಿಸಿದ್ರೆ ಹೇಗೆ ಸರ್? ನಾವು ಒಂದ್ಸಲ ಅವನ್ನ ನೋಡ್ಕೊಂಡು ಹೊರಟ್ಬಿಡ್ತೀವಿ. ಸರ್ ಪ್ಲೀಸ್, ನಾನಿವತ್ತು ಅವನ್ನ ನೋಡದೆ ಇಲ್ಲಿಂದ ಹೋಗೋದಿಲ್ಲ. ಬೇಕಿದ್ರೆ ಯಾರತ್ತಾದ್ರೂ ಫೋನ್ ಮಾಡಿಸ್ಬೇಕಾ ಹೇಳಿ, ಮಾಡಿಸಿ ಮಾತಾಡಿಸ್ತೀನಿ. ನಾನು ಅವನ್ನ ನೋಡಲೇಬೇಕು ಅಷ್ಟೇ. ಇವ್ರು ಬಿಡೋ ಕಾಣಿಸ್ತಾ ಇಲ್ವಲ್ಲ. ಸರಿ ಮೇಡಮ್, ಬನ್ನಿ. ಯಾರು ಕಾಣಿಸ್ತಿಲ್ಲ. ಎಲ್ಲಿ ಸರ್ ಅವನು? ನಾನು ಅವನನ್ನ ನೋಡಲೇಬೇಕು. ಅವನಿಂದ ಇವತ್ತು ನಾನು ನನ್ನ ಅಮ್ಮ ಮತ್ತೆ ಅಣ್ಣನ ಕಳ್ಕೊಂಡಿದ್ದೀನಿ. ನನ್ನ ಅಣ್ಣನ ಮಗಳು ಅನಾಥೆ ಆಗಿದ್ದಾಳೆ. ಅಷ್ಟೆಲ್ಲ ಮಾಡಿರೋ ಅವನನ್ನ ನಾನು ನೋಡಲೇಬೇಕು ಸರ್. ಬಂಗಾರಿ, ರೀ ರವಿಕುಮಾರ್, ಬನ್ರಿ ಇಲ್ಲಿ. ಸರ್, ಎಲ್ರಿ ಅವನು? ಊಟಕ್ಕೆ ಕರ್ಕೊಂಡೋಗಿದ್ದಾರೆ ಸರ್. ಸರಿ, ನೀವು ಹೊರಡಿ. ಅದೆಷ್ಟೊತ್ತಾದರೂ ಪರವಾಗಿಲ್ಲ ಸರ್, ನಾನು ವೆಯ್ಟ್ ಮಾಡ್ತೀನಿ. ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಆಟ ಆಡಿರೋ ಅವನ್ನ ನಾನು ಹೇಗೆ ಸರ್ ನೋಡದೆ ಹೋಗ್ಲಿ? ನೋಡಿ ಮೇಡಮ್, ಅವನಿಂದ ಇನ್ನೂ ಇನ್ಫಾರ್ಮೇಷನ್ ತೊಗೋತಾ ಇದ್ದೀವಿ. ಅವತ್ತು ಆಕ್ಸಿಡೆಂಟ್ ಆದ ದಿವಸ ತುಂಬ ಮಳೆ ಬರ್ತಿತ್ತಂತೆ. ಅದಕ್ಕೆ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ತಾ ಇದ್ದಾನೆ. ಇನ್ನೂ ಎನ್ಕ್ವೈರಿ ಕಂಪ್ಲೀಟ್ ಆಗಿಲ್ಲ. ಆದಮೇಲೆ ಪೂರ್ತಿ ವಿಚಾರ ಗೊತ್ತಾಗುತ್ತೆ ಮೇಡಮ್. ಇಲ್ಲ ಸರ್, ನನಗೆ ಯಾಕೋ ಅವನು ಇದನ್ನ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ನನಗದಿವತ್ತು ಗೊತ್ತಾಗಲೇಬೇಕು. ಪರವಾಗಿಲ್ಲ, ಎಷ್ಟೊತ್ತಾದರೂ ಆಗಲಿ, ಅವನು ಬರಲಿ. ಇಲ್ಲದೆ ಹೋದರೆ ನಾನು ಇದನ್ನ ಮಿನಿಸ್ಟರ್ವರೆಗೂ ತಗೊಂಡು ಹೋಗ್ತೀನಿ. ಒಟ್ಟಿನಲ್ಲಿ ನನ್ನ ಅಣ್ಣನ ಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ನಾವು ಇದೇ ವಿಷಯಕ್ಕೆ ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ಅದೆಲ್ಲ ತುಂಬ ಪ್ರೊಸೀಜರ್ ಇದೆ, ಲೇಟ್ ಆಗುತ್ತೆ. ಸೊ ಎಲ್ಲ ವಿಷಯ ಗೊತ್ತಾದ್ಮೇಲೆ ನಾನೇ ನಿಮ್ಗೆ ತಿಳಿಸ್ತೀನಿ, ಹೊರಡಿ. ಹೌದು ಬಂಗಾರಿ, ಅವನು ಇಷ್ಟೆಲ್ಲ ಮಾತಾಡ್ತಿದ್ದಾನಂದರೆ ಇಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಬಾ, ನಾವು ಹೊಡೋಣ. ಬರ್ತೀವಿ.
ಜಾಗಗಳೆಲ್ಲ ಎಷ್ಟು ಚೆನ್ನಾಗಿತ್ತಲ್ವೇ? ನನಗಂತೂ ಅಲ್ಲೇ ಇರಬೇಕು ಅನಿಸಿತ್ತು. ಹೌದು ಸಿದ್ದು ಅವರೇ, ತುಂಬ ಚೆನ್ನಾಗಿತ್ತು. ಪ್ರಕೃತಿ ಅನ್ನೋದು ದ್ಯಾವ್ರಿದ್ದಂಗೆ ಮೇಡಮ್ರೆ, ಅಲ್ಲಿದ್ದರೆ ಒಂಥರ ತಾಯಿ ಮಡ್ಲಲ್ಲಿದ್ದಂಗೆ ಅನಿಸಿದೆ. ಹೌದು. ಸಿದ್ದು ಅವರೇ, ನಿಮ್ಮ ಹುಡುಗರು ಇವತ್ತು ಸ್ಟೇಷನ್ಗೆ ಹೋಗಿದ್ರಂತ, ಅವ್ನು ಯಾರು ಅಂತ ನೋಡಿದ್ರಂತ? ಇನ್ನೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್ರೆ, ನಾನು ಅದಕ್ಕೋಸ್ಕರನೇ ಕಾಯ್ತೇನೆ. ಹೋಗಲಿ ಬಿಡಿ, ಎಷ್ಟೊತ್ತಿಗಾಗಲೇ ಸೌಪರ್ಣಿಕ ಅವರು ಹೋಗಿರಬಹುದೇನೋ. ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಭಾವನಾ, ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಮಾಡಿದೆ. ನೀವು ನೆನ್ನೆ ವಿಷಯ ಹೇಳಿದಾಗಿಂದ ಅವ್ನು ಯಾರು ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ, ಅದಕ್ಕೆ ನಾನೇ ನಿಮಗೆ ಫೋನ್ ಮಾಡಿದೆ. ನೀವು ಸ್ಟೇಷನ್ ಹತ್ರ ಹೋದ್ರಾ? ಅವ್ನು ಯಾರು ಅಂತ ನೋಡಿದ್ರಾ? ಹೋಗಿದ್ದೆ ಭಾವನಾ, ಅವನು ಸಿಕ್ಕಾಕೊಂಡಿದ್ದಾನೆ. ಆದರೆ ಅವನು ಯಾರು ಅಂತ ನೋಡೋಕ್ಕಾಗಲಿಲ್ಲ. ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಭಾವನಾ, ಇಷ್ಟಕ್ಕೆಲ್ಲ ಕಾರಣ ನೀನೇ. ಕೇಸ್ ರಿಓಪನ್ ಮಾಡಿಸದೆ ಹೋಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಒಬ್ಳಿಂದ ಆಗಿದ್ದಲ್ಲ, ನನ್ನ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮಾವ, ಭಾವ, ಸಿದ್ದು ಅವರು ಎಲ್ಲರ ಸಹಾಯದಿಂದಾನೇ ಆಗಿದ್ದು. ಆದರೂ ಇದು ನಿನ್ನ ಹೋರಾಟದ ಫಲ ಭಾವನಾ. ಸರಿ, ನೀನು ಫಾರಿನಿಂದ ಬಾ, ಮೀಟ್ ಆಗೋಣ. ರವಿ, ಏನು ಯೋಚನೆ ಮಾಡ್ತಿದ್ಯಾ? ಅವನು ಸಿಕ್ಕಾಯ್ತಲ್ಲ, ಮತ್ತಿನ್ನೇನು ಯೋಚನೆ? ಅಲ್ಲ ಬಂಗಾರಿ, ಈ ಆಕ್ಸಿಡೆಂಟ್ ಮಾಡಿದವನ್ನ ಪೊಲೀಸವರೇ ಹಿಡಿದ್ರಾ ಅಥವಾ ಅವನೇ ಬಂದು ಸರೆಂಡರ್ ಆದ್ನ ಅನ್ನೋದೇ ಡೌಟ್ ಆಗ್ತಿದೆ ನನಗೆ. ಅದರಲ್ಲಿ ಡೌಟ್ ಪಡೋದೇನಿದೆ ರವಿ? ಪೊಲೀಸ್ ಅವರು ಇನ್ವೆಸ್ಟಿಗೇಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರಲ್ವಾ, ಮತ್ತ್ಯಾಕೆ ಡೌಟು? ಡೌಟ್ ಇದೆ ಬಂಗಾರಿ. ಅಲ್ಲ, ಆಕ್ಸಿಡೆಂಟ್ ಮಾಡಿದವನು ಇಷ್ಟು ದಿನ ಎಲ್ಲಿ ತಲೆ ಮರೆಸ್ಕೊಂಡಿದ್ದ? ಈಗ ಅವ್ರು ಇನ್ವೆಸ್ಟಿಗೇಷನ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಕೆಲವೇ ದಿನಗಳಲ್ಲಿ ಅವ್ನು ಹಿಡಿದಿದ್ದಾರೆ ಅಂದರೆ ಏನೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಿದೆ. ಇಲ್ಲ ರವಿ, ಏನು ಮಿಸ್ ಹೊಡಿತಿಲ್ಲ. ನಾವು ಆಕ್ಸಿಡೆಂಟ್ ಆದಾಗ್ಲೇ ಪೊಲೀಸ್ ಅವ್ರಿಗೆ ಈ ರೀತಿ ಪ್ರೆಷರ್ ಹಾಕಿದಿದ್ರೆ ಅವನು ಆವಾಗಲೇ ಸಿಕ್ಕಾಕೋತಿದ್ದ. ಆದರೆ ನಾವೇ ತುಂಬ ಲೇಟಾಗಿ ಪ್ರೆಷರ್ ಹಾಕಿದ್ವಿ, ಅದಕ್ಕೆ ಇವಾಗ ಸಿಕ್ಕಾಕೊಂಡಿದ್ದಾನೆ. ನಮ್ಮಲ್ಲೇ ತಪ್ಪಿಟ್ಕೊಂಡು ಪೊಲೀಸ್ ಅವ್ರಿಗೆ ಹೇಳೋದು ಎಷ್ಟು ಸರಿ ಹೇಳು? ಒಟ್ಟಿನಲ್ಲಿ ಅವನು ಸಿಕ್ಕಾಕೊಂಡಲ್ಲ, ನಂಗೆ ಅದೇ ನೆಮ್ಮದಿ. ಇವಾಗಾದರೂ ನಮ್ಮಮ್ಮ ಮತ್ತು ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನನಗಂತೂ ಅದೇ ಸಮಾಧಾನ. ನಿಜವಾಗಿ ಶಿಕ್ಷೆ ಅನುಭವಿಸ್ಬೇಕಾದ ಇವನಲ್ಲ ಬಂಗಾರಿ, ಆ ಸಿದ್ದು. ಅವನಲ್ಲಿ ಎಂಜಾಯ್ ಮಾಡ್ತಿರ್ಬೇಕಿದ್ರೆ ನಿಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಹೇಗೆ ಸಿಗುತ್ತೆ? ಸಿದ್ದು ಅವರೇ, ನೀವೇನೂ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಾನು ಒಂದು ಮಾತು ಕೇಳ್ಬೋದಾ? ಅದೇನು ಹೇಳಿ ಮೇಡಮ್ರೆ. ನಾವು ಇವತ್ತೇ ವಾಪಸ್ ಊರಿಗೆ ಹೋಗೋಣವಾ? ಮೇಡಮ್ರೆ, ಊರ್ಗ ಅಲ್ಲ, ಇನ್ನೊಂದು 2 ದಿನ ಇದ್ದು ಹೋದ್ರೆ? ಸಿದ್ದು ಅವರೇ, ಒಂದು 2-3 ದಿನ ಇದ್ದು ಹೋಗೋಣ ಅಂತ ಅಂದ್ಕೊಂಡ್ವಿ, ಅದೀಗ ಆಯ್ತಲ್ವಾ? ಅಲ್ಲ, ಯಾಕೆ ಮೇಡಮ್ರೆ, ಇಲ್ಲಿ ನಿಮ್ಗೇನು ಇಷ್ಟ ಆಗಲಿಲ್ವಾ? ಹಾಗೇನಿಲ್ಲ ಸಿದ್ದು ಅವರೇ, ಆಕ್ಸಿಡೆಂಟ್ ಮಾಡಿರೋನು ಯಾರು ಅಂತ ಗೊತ್ತಾಗಿದೆ. ಅವನಲ್ಲಿ ಸಿಕ್ಕಿದ್ದಾನೆ. ನಾವು ಇದಕ್ಕೋಸ್ಕರ ಎಷ್ಟು ಕಾದಿದ್ದೀವಿ, ಎಷ್ಟು ಹೋರಾಡಿದ್ದೀವಿ. ಅವನು ಯಾರು ಅಂತ ನಾನು ನೋಡಬೇಕು. ಅವನು ಯಾಕೆ ಹೀಗೆಲ್ಲ ಮಾಡ್ದ ಅಂತ ನಾನು ಕೇಳಬೇಕು. ಸಿದ್ದು ಅವರೇ, ಹೊರಡೋಣ? ಸರಿ ಮೇಡಮ್ರೆ, ನಾನು ಅಪ್ಪಾಜಿಗೆ ಹೊರಡೋ ವ್ಯವಸ್ಥೆ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಮೊದಲು ಜಾನಿಗೆ ಫೋನ್ ಮಾಡಿ ನಾವು ಹೊರಡ್ತಿದ್ದೀವಿ ಅಂತ ಹೇಳಬೇಕು, ಇಲ್ಲಾಂದರೆ ನಾವು ಬರೋಕ್ಕೆ ಕಾಯ್ತಿರ್ತಾಳೆ. ಅಕ್ಕ, ಏನೇ ಮಾಡ್ತಿದ್ದೆ?
ಏನಿಲ್ಲ ಜಾನು, ಅದು ನಾನು ಸಿದ್ದು ಅವರು ಇವತ್ತೇ ವಾಪಸ್ ಊರಿಗೆ ಹೊರಟಿದ್ದೀವಿ. ಅದೇನೇ ಇಷ್ಟು ಬೇಗ? ಒಟ್ಟಿಗೆನೆ ವಾಪಸ್ ಹೋಗ್ಬೋದಿತ್ತಲ್ಲ. ಇವಾಗ ಊರಿಗೆ ಹೋಗಿ ಏನು ಮಾಡ್ತೀಯಾ? ಇಲ್ಲ ಜಾನು, ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದಿದೆ, ಅದಕ್ಕೆ ನಾವು ಹೊರಡ್ತಿದ್ದೀವಿ. ನೀವು ಆರಾಮಾಗಿ ಬನ್ನಿ. ಸರಿ ಕಣೆ, ಹುಷಾರು. ಮೇಡಮರೇ, ಅಪ್ಪಾಜಿ ಎಲ್ಲ ವ್ಯವಸ್ಥೆ ಮಾಡಿದಾರಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕಾರ್ ಬರ್ತದಂತೆ. ಹೊರಡಮ್ಮ. ಸರಿ ಸರಿ, ಈಗಲೇ ಎಲ್ಲ ಸೂಟ್ ಕೇಸ್ನು ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ಅತ್ತೆ, ಜಾನುಗೇನಾದರೂ ಫೋನ್ ಮಾಡಿದ್ರಾ? ಹೇಗಿದ್ದಾಳೆ ಅಂತ ವಿಚಾರಿಸಿದ್ರಾ? ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ವೀಣಾ. ರೀ, ಜಾನು ಫಾರಿನಿಂದ ಬಂದಮೇಲೆ ನಾವು ಅಳಿಯಂದ್ರ ಜೊತೆ ಮಾತಾಡಿ ಅವಳನ್ನು ಮನೆಗೆ ಕರ್ಕೊಂಬಂದ್ಬಿಡೋಣ ರೀ. ಹಾಗೆ ಮಾಡೋಣ ಬಿಡೋಣ, ನಾನು ಮಾತಾಡ್ತೀನಿ. ದಿನ ಹತ್ರ ಬರ್ತಿದ್ದ ಹಾಗೆ ಅಲ್ಲಿ ಅವಳೊಬ್ಬಳೇ ಇರೋದು ನನಗೇನೋ ಸರಿ ಅನ್ನಿಸ್ತಿಲ್ಲ ರೀ. ಅದು ಅಲ್ಲದೆ ಇದು ಮೊದಲನೇ ಹೆರಿಗೆ, ತವ್ರ ಮನೇಲೇ ಆಗಬೇಕು. ಆಯ್ತು, ಅವ್ರು ಟೂರ್ ಮುಗಿಸ್ಕೊಂಡು ಬಂದಮೇಲೆ ಅಳಿಯಂದ್ರ ಜೊತೆ ಮಾತಾಡ್ತೀನಿ ಬಿಡಿ. ಸಂತು, ಹರಿ, ಸಿಂಚನ, ನೀವೆಲ್ಲ ಬಂದಿದ್ದು ಒಳ್ಳೇದಾಯಿತು. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ಏನಪ್ಪ, ನಮ್ಮ ಪಾಲಿನ ಶೇರ್ ಎಲ್ಲ ಕೊಟ್ಟಾಗಿದೆಯಲ್ಲ, ಇನ್ನೇನಿದೆ ಮಾತಾಡೋಕ್ಕೆ? ಏನ್ರಿ, ಒಂದು ಮನೆ ಅಂದಮೇಲೆ ಬರೀ ದುಡ್ಡನ್ನ ಕೊಡೋದು ತಗೊಳ್ಳೋದು ಇಷ್ಟೇ ಮಾತುಕತೆಗಳಿರುತ್ತಾ? ಸ್ವಲ್ಪ ತಾಳ್ಮೆ ಇರಲಿ. ಮಾವ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಾದರೂ ಕೇಳಿಸ್ಕೊಳ್ಳಿ. ವೀಣಾ, ಸಂತು, ನಿಮಗೆಲ್ಲ ಗೊತ್ತು, ನಮ್ಮ ಜಾನು ಗರ್ಭಿಣಿ. ಹಳೆಯ ಮಗಳು ಫಾರಿನ್ ಏನೋ ಹೋಗಿದ್ದಾರೆ. ಅವರ ಟೂರ್ ಮುಗಿಸ್ಕೊಂಡು ಬಂದಮೇಲೆ ನಾವು ಅವ್ರ ಮನೆಗೆ ಹೋಗಿ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಜಾನುನ ಮನೆಗೆ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾನುಗೆ ಈ ಮನೆಯವರು ಅಂದರೆ ಪಂಚಪ್ರಾಣ. ಅವಳು ಇಲ್ಲಿಗೆ ಬಂದಾಗ ನಿನ್ನ ಮುಖ ಒಂದು ಕಡೆ, ನಿನ್ನ ಮುಖ ಒಂದು ದಿಕ್ಕಿಗಾದರೆ ಅವಳ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾಳೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಅವಳಲ್ಲಿದ್ದಾಗ ದಯವಿಟ್ಟು ಅವಳ ಮನಸ್ಸನ್ನು ನೋಯಿಸ್ಬೇಡಿ. ನಮಗೇನು ಬೇರೆ ಕೆಲಸ ಇಲ್ವಾ? ನಾವು ಕರೆಕ್ಟಾಗಿದ್ದೀವಿ, ಅವ್ರಿಗೆ ಸರಿಯಾಗಿರೋ ಕೇಳಿ. ಪಾ ನೋಡಿ ಹೇಗೆ ಮಾತಾಡ್ತಿದ್ದೆ. ಅಲ್ಲ, ಹೀಗೆ ಮಾತಾಡಿದ್ರೆ ಯಾರು ತಾನೇ ಚೆನ್ನಾಗಿರ್ತೀವಿ ಹೇಳಿ? ಬಾಯಿ ಮುಚ್ಚ ಸಾಕು. ನೀವು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿದ್ದಾ? ನಾವು ಸರಿಯಾಗೇ ಇದ್ದೀವಿ. ದೊಡ್ಡವರಾಗಿ ನಿಮಗೆ ಬುದ್ಧಿ ಇರಬೇಕಾಗಿತ್ತು. ದೊಡ್ಡವರು ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ಆಗಲಿಲ್ಲ ಸಿಂಚನ. ದೊಡ್ಡವರಿಗೆ ಸ್ವಲ್ಪ ಮರ್ಯಾದೆನೂ ಕೊಡಬೇಕು. ನೀನು ಸರಿಯಾಗಿದ್ದಿದ್ರೆ ಈ ಮನೆ 2 ಭಾಗ ಯಾಕಾಗ್ತಿತ್ತು ಹೇಳು? ಏನಿ ಮಾತನಾಡ್ತಾ ಸಿಂಚನ, ಇದನ್ನೇ ನಾನು ಹೇಳಿದ್ದು. ಅವಳು ಮುಂದೆ ಹಿಂಗೆ ನಡ್ಕೊಂಡ್ರೆ ಏನು ಅನ್ಕೊಳ್ತಾಳೆ? ಅಲ್ಲಮ್ಮ ಸಿಂಚನ, ಏನು ಮಾಡಬೇಡಿ ಅಂತ ಹೇಳ್ತಿದ್ದೀನೋ ಅದನ್ನೇ ಮಾಡ್ತಾ ಇದ್ದೀರಾ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ಜಾನು ಬಂದಾಗ ಹೀಗೆ ನಡ್ಕೋಬೇಡಿ.